ಕಿಚ್ಚ ಸುದೀಪ್ ಅವರು ಯಾರು ಕೈ ಹಿಡಿದು ಮೇಲೆತ್ತಾರೆ ಅನ್ನುವಂಥದ್ದು? ಇವತ್ತಿನ ಪೇಷನ್ಸಲ್ಲಿ ಪರ್ಫಾರ್ಮೆನ್ಸಲ್ಲಿ ಪೇಷನ್ಸ್ ಇದೆ ಇವನಿಗೆ. ಗಿಲ್ಲಿಗೆ ಪರ್ಫಾರ್ಮೆನ್ಸು ಮಾಡ್ತಾ ಇದ್ದಾನೆ, ಟ್ಯಾಕಲು ಮಾಡ್ತಾ ಇದ್ದಾನೆ, ಆಮೇಲೆ ಉಳ್ಕೊಳ್ಬೋದು ಅನ್ನೋ ಕಾನ್ಫಿಡೆನ್ಸು ಅವನಿಗಿದೆ. ಮೋಸ್ಟ್ ಪ್ರಾಬ್ಲಿ ಅವನು ಆಗಬಹುದಾ ಅಂತ ಸರ್. ಲಾಸ್ಟ್ ಟೈಮ್ ಹನುಮಂತ ಆಗಿದ್ದ, ವಿಧಿ ಇಲ್ದ್ರೆ ಹನುಮಂತ ಇಲ್ಲಾಂದ್ರೆ ತ್ರಿವಿಕ್ರಮ್ ಆಗ್ತಾ ಇತ್ತು. ಲಾಸ್ಟ್ ಮೂಮೆಂಟಲ್ಲಿ ನಾವುಗಳು ತ್ರಿವಿಕ್ರಮ್ ಆಗ್ಬೋದು ಅಂತಲೇ ಪೋಸ್ಟ್ ಹಾಕ್ಬಿಟ್ಟಿದ್ದು, ಬಟ್ ಲಾಸ್ಟಲ್ಲಿ ಹನುಮಂತನಿಗೆ ಆಯಿತು. ಈ ಸದೇ ಸರ್, ಯಾಕಂದರೆ ಪರ್ಫಾರ್ಮೆನ್ಸಲ್ಲಿ ವಿನ್ನರ್ ಅಲ್ಲಿ ರಾಜಕೀಯ ಮಾಡ್ದಿರ ನಿಜವಾದಂಥ ಪರ್ಫಾರ್ಮೆನ್ಸ್ ಕೊಡಬೇಕು. ಲಾಸ್ಟ್ ಟೈಮ್ ಇರೋದ್ರಲ್ಲಿ ಹನುಮಂತ ಮಾಡ್ದ. ಐ ಥಿಂಕ್ ನೆನ್ನೆ ಲಾಸ್ಟ್ ಟೈಮ್ ನೈಜವಾಗಿ ನಡೀತು, ಬಟ್ ಈ ಸತಿ ಅದೇ ಗಿಲ್ಲಿ ಮಾಡ್ತಾ ಇದ್ದಾನೆ. ಯಾರು ಕೊಡ್ತಾರೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಹೇಳಿದ್ರೆ ಗಿಲ್ಲಿ ವಿಲ್ ಬಿ ದ ವಿನ್ನರ್ ಅಂತ ಅನ್ಸುತ್ತೆ ಸರ್. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.